2020ನೇ ಇಸ್ವಿಯ ಜನವರಿಯಲ್ಲಿ ಆರಂಭವಾದಂತಹ 7.5 ಈ 7.5 ಅನ್ನುವಂಥ ಶನಿಗ್ರಹ 3 ಪಾರ್ಟ್ಗಳನ್ನು ಮಾಡಿಕೊಡುತ್ತೆ. ಒಂದು 2.5 ವರ್ಷ, 2.5 ವರ್ಷ ಮತ್ತು 2.5 ವರ್ಷಗಳ ಕಾಲ. 2.5 ವರ್ಷಗಳು 2022ರಿಂದ 2025ನೇ ಇಸ್ವಿ ತನಕನೂ ಸಹ 2ನೇ ಹಂತವನ್ನು ತಂದುಕೊಡುತ್ತೆ. ಅಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿ ಹಣಕಾಸಿನ ವಿಚಾರಕ್ಕೆ ತೊಂದರೆ ಕೊಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳ ನಷ್ಟವನ್ನು ಅನುಭವಿಸ್ತಿರ್ತೀವಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಬಂಧುಗಳೇ, ವಿಶೇಷವಾಗಿ ಕುಂಭರಾಶಿಯವರು ಒಂದು ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಅದು ಗುರುಗಳೇ, ಸುಮಾರು ದಿನಗಳಿಂದಲೂ ಶನಿ ನಮಗೆ 7.5 ಇದೆ, 7.5 ಶನಿ ಗ್ರಹ ಇದೆ ಅಂತೀವಿ. ಅದು ಯಾವಾಗ ಆರಂಭವಾಯಿತು, ಯಾವಾಗ ಬಿಡುಗಡೆ ಆಗುತ್ತೆ ಎನ್ನುವಂಥದ್ದು ನಮಗೆ ಒಂದು ಕುತೂಹಲದ ಪ್ರಶ್ನೆಯಾಗಿದೆ. ನೋಡಿ, ಆರಂಭವಾದಂಥದ್ದು 2020ನೇ ಇಸ್ವಿಯ ಜನವರಿ 24ನೇ ತಾರೀಕು ನಿಮಗೆ ಶನಿಯ 7.5 ಆರಂಭವಾಗುತ್ತೆ. ಅಲ್ಲಿ ಆರಂಭವಾದಂತಹ 7.5 ಶನಿ ನಿಮಗೆ ಒಂದು ರೀತಿಯಾದಂಥ ಮನಸ್ಸನ್ನು ಕದಡಿ ಒಂದು ರೀತಿಯ ಜಿಗುಪ್ಸೆಯನ್ನು ತಂದುಕೊಡುವಂತಹ ವಾತಾವರಣಗಳಿಗೆ ದೂಡುತ್ತೆ. ನಿಮಗೆ ಅಪನಿಂದನೆಗಳು, ಅಪರಾಧಗಳು, ಅಪಕೀರ್ತಿಗಳು, ಕುಟುಂಬದಲ್ಲಿ ನಾನಾ ಕಲಹಗಳು, ಕೈ ಹಾಕಿದ ಕೆಲಸಗಳಲ್ಲಿ ನಷ್ಟಗಳು, ಕಷ್ಟಗಳು, ಒಂದು ರೀತಿಯಾದಂತಹ ಮನಸ್ಸಿಗೆ ನೋವಾಗುವಂಥ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡಿಬಿಡುತ್ತೆ. ಶತ್ರು ಬಾಧೆಗಳನ್ನು ತಂದುಕೊಡುತ್ತೆ. ಯಾರು ನಂಬಬೇಕು, ಯಾರು ನಂಬಾರ್ದು ಅನ್ನುವಂಥದ್ದನ್ನು ಬಹಳ ಗೊಂದಲವನ್ನು ಮಾಡಿಬಿಡುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಿ ಅಹಿತಕರವಾದಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳಗಳನ್ನು ತಂದುಕೊಡುತ್ತೆ. ಜಗಳ ಜೊತೆಯಲ್ಲಿ ಕಾರಾಗೃಹ ವಾಸಗಳನ್ನು, ಕೋರ್ಟು ಕಚೇರಿಗಳನ್ನು, ಪೊಲೀಸ್ ಸ್ಟೇಷನ್ ಮೆಟ್ಲುಗಳನ್ನು ಇದೆಲ್ಲ ಹತ್ತುವಂಥ ವಾತಾವರಣಗಳ ನಿರ್ಮಾಣವನ್ನು ಮಾಡಿಬಿಡುತ್ತೆ. ಇದು 2020ನೇ ಇಸ್ವಿಯ ಜನವರಿಯಲ್ಲಿ ಆರಂಭವಾದಂತಹ 7.5 ಈ 7.5 ಅನ್ನುವಂಥ ಶನಿಗ್ರಹ 3 ಪಾರ್ಟ್ಗಳನ್ನು ಮಾಡಿಕೊಡುತ್ತೆ. ಒಂದು 2.5 ವರ್ಷ, 2.5 ವರ್ಷ ಮತ್ತು 2.5 ವರ್ಷಗಳ ಕಾಲ. 2.5 ವರ್ಷಗಳು ಸಹ ಒಂದೊಂದು ರಾಶಿ, ಶನಿಗ್ರಹ ಒಂದು ರಾಶಿಯಲ್ಲಿ ಇರಬೇಕಾದ್ರೆ 2.5 ವರ್ಷಗಳ ಕಾಲವನ್ನು ತೆಗೆದುಕೊಳ್ತಾರೆ. ಮೊದಲು ಬಂದಂತಹ 7.5 ಆರಂಭವಾದಾಗ ನಿಮಗೆ ಬಂದಂತಹ ಮೊದಲು ಸಿಗುವಂಥದ್ದು ನೀವು ತಿಳ್ಕೊಳ್ಬೇಕಾಗ್ತದೆ. ಈ 7.5 ಅನ್ನುವಂತಹ ಗ್ರಹ ಜನ್ಮಕ್ಕೆ ಬರೋದಕ್ಕಿಂತ ಮುಂಚೆ ದ್ವಾದಶ ಸ್ಥಾನಕ್ಕೆ ಬರ್ತಾನೆ. ಮಕರ ರಾಶಿಗೆ ಮೊದಲು ಬರುತ್ತೆ. ಮಕರ ರಾಶಿಗೆ ಯಾವಾಗ ಪ್ರವೇಶವನ್ನು ಮಾಡ್ತಾನೋ ಆವಾಗ ನಿಮಗೆ 7.5 ಆರಂಭವಾಗಿಬಿಡುತ್ತೆ. ಎಲ್ಲಿ ಆರಂಭವಾಯಿತು? 2020ನೇ ಇಸ್ವಿಯ ಜನವರಿ ತಿಂಗಳಲ್ಲಿ ಆರಂಭವಾಗುತ್ತೆ. ಅಲ್ಲಿ ಮೊದಲೇ ಹಂತವನ್ನು ಕಾಣುತ್ತೆ. ಮೊದಲನೇ ಹಂತ 2.5 ವರ್ಷಗಳ ಕಾಲ ಕಾಣುತ್ತೆ. 2.5 ವರ್ಷಗಳ ಕಾಲ ಅಂದರೆ ಎಲ್ಲಿ ಬರಬೇಕು ನೀವು? 2020, 21, 22ನೇ ಇಸ್ವಿ ತನಕನೂ ಸಹ ನಿಮಗೆ 2.5 ವರ್ಷಗಳ ಕಾಲ ನಿಮಗೆ ಅಲ್ಲಿಗೆ ಬರುತ್ತೆ. ತನಕನೂ ಸಹ ಮೊದಲೇ ಹಂತವನ್ನು ಕಂಡಾಗ ಅತಿಯಾದಂಥ ಸಂಕಷ್ಟವನ್ನು ತಂದುಕೊಡ್ತಾನೆ. ಅತಿಯಾದಂಥ ಸಂಕಷ್ಟಗಳಲ್ಲಿ ಮೊದಲು ನೀವು ಕಾಣುವಂಥದ್ದೇ ಕುಟುಂಬದಲ್ಲಿ ನಾನಾ ರೀತಿಯಾದಂಥ ಕಲಹಗಳು, ಮತ್ತು ಮಿತ್ರತ್ವದಲ್ಲಿ ಬಿರುಕುಗಳು ಬೀಳುವಂತಹ ವಾತಾವರಣಗಳು, ಮತ್ತು ಹಳೆ ಎಷ್ಟೆಷ್ಟೋ ಕೆಲಸ ಮಾಡೋಂಥ ಕೆಲಸದಲ್ಲಿ ಅಡೆತಡೆಗಳು, ಗೊಂದಲಗಳು, ಗಲಾಟೆಗಳು, ಮನಸ್ತಾಪಗಳನ್ನು ಮಾಡಿ ಅಲ್ಲಿ ನಮಗೆ ಅವಮಾನಗಳಾಗುವಂಥ ವಾತಾವರಣಗಳನ್ನು ಮೊದಲನೇ ಹಂತದಲ್ಲಿ ತಂದುಕೊಡುತ್ತೆ. ಈ ಮೊದಲನೇ ಹಂತದಲ್ಲಿ ಅತಿಯಾದಂತಹ ಅಹಮ್ಮಲ್ಲೂ ನಾವಿರ್ತೀವಿ, ಕೋಪದ ವಾತಾವರಣದಲ್ಲೂ ಇರ್ತೀವಿ. ಏನಾಗ್ತಿದೆ ಅನ್ನುವಂಥ ಆಲೋಚನೆಗಳನ್ನು ಮರೆತು ನಾವು ಮಾತನಾಡುವಂಥದ್ದು, ಆಲೋಚನೆಗಳನ್ನು ಮೀರಿ ನಡ್ಕೊಳ್ಳುವಂತಹ ವಾತಾವರಣಗಳನ್ನು ನಮಗಲ್ಲಿ ನಿರ್ಮಾಣವನ್ನು ಮಾಡಿಬಿರುತ್ತೆ. ನಮಗೆ ನಾವೇ ಸಾಟಿ ಎನ್ನುವಂಥ ಒಂದು ರೀತಿಯಾದಂಥ ತಲೆ ತಿರುಗುವಂಥ ವಾತಾವರಣದಲ್ಲಿ ನಾವಿರ್ತೀವಿ. ನಮಗೆ ಗೋಚಾರಕ್ಕೆ ಬರದ ರೀತಿಯಲ್ಲಿದ್ದಂಥದ್ದು ಮೊದಲನೇ ಹಂತ 2020ರಿಂದ 2022ವರೆಗೂ ತಂದುಕೊಡುತ್ತೆ. 2022ರಿಂದ 2025ನೇ ಇಸ್ವಿ ತನಕನೂ ಸಹ 2ನೇ ಹಂತವನ್ನು ತಂದುಕೊಡುತ್ತೆ. ಅಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿ ಹಣಕಾಸಿನ ವಿಚಾರಕ್ಕೆ ತೊಂದರೆ ಕೊಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳ ನಷ್ಟವನ್ನು ಅನುಭವಿಸ್ತಿರ್ತೀವಿ. ಹಣಕಾಸಿನ ವಿಚಾರದಲ್ಲಿ ಯಾರು ನಂಬಬೇಕು, ಯಾರು ನಂಬಾರ್ದು ಗೊತ್ತಾಗೋದಿಲ್ಲ. ಎಲ್ಲ ಕೈ ಹಾಕಿದ ಕೆಲಸದೆಲ್ಲವೂ ಸಹ ನಷ್ಟಗಳು, ಒಂದು ರೀತಿಯಾದಂತಹ ಅಪನಿಂದನೆಗಳು, ಇವೆಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಿರುತ್ತದೆ. ಜೊತೆಯಲ್ಲಿ
ಸ್ತ್ರೀ ಸಂಬಂಧಪಟ್ಟಂತಹ ಅಪನಿಂದನೆಗಳಿಗೆ ಗುರಿಯಾಗ್ತೀವಿ. ನಾವು ಯಾರೋ ಮಾಡಿದಂಥ ತಪ್ಪುಗಳನ್ನು ನಾವು ಹೊಣೆಗಾರಿಕೆಯನ್ನು ಹೊರತು ನಾವು ಕಾರಾಗೃಹ ವಾಸವನ್ನು ಅನುಭವಿಸುವಂಥದ್ದು, ಕೋರ್ಟು ಕಚೇರಿಗಳ ಮೆಟ್ಲತ್ತುವಂಥದ್ದು, ಪೊಲೀಸ್ ಸ್ಟೇಷನ್ಗಳಲ್ಲಿ ಅಲೆದಾಡುವಂಥ ವಾತಾವರಣಗಳು, ಇದೆಲ್ಲವನ್ನು ತಂದುಕೊಡುತ್ತೆ. ದಾಯಾದಿ ಕಲಹವನ್ನು ತಂದುಕೊಡುತ್ತೆ. ಒಂದು ರೀತಿಯ ಎಲ್ಲ ಕಡೆಯಿಂದಲೂ ಸಹ ನಮಗೆ ಶತ್ರುತ್ವವನ್ನು ನಿರ್ಮಾಣವನ್ನು ಮಾಡುವಂಥ ವಾತಾವರಣವನ್ನು ಎರಡನೇ ಹಂತದಲ್ಲಿ ತಂದುಕೊಡುತ್ತೆ. ಇನ್ನು 2025ರಿಂದ 2027ನೇ ಇಸ್ವಿ ಅಲ್ಲಿ ತನಕ ಕೊನೆಯ ಹಂತ ಇದೆಯಲ್ಲ, ಇದು ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಇನ್ನು ಅಂದರೆ ನಮಗೆ ಒಂದು ರೀತಿಯಾದಂಥ ಹಳೆಯ ವಿಚಾರಗಳನ್ನು ನೆನಪನ್ನು ಮಾಡುತ್ತೆ. ನಮಗೆ ನಾನು ಎಲ್ಲಿ ಎಡುವುದೇ, ಎಲ್ಲಿ ಏನೇನು ಮಾಡಬೇಕಾಗಿತ್ತು, ಎಲ್ಲಿ ಯಾಮಾರಿದ್ದೀನಿ ನಾನು, ಮುಂದೆ ಇದನ್ನು ಹೆಂಗೆ ಸರಿ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ತಲೆಯಲ್ಲಿ ಆಲೋಚನೆಗಳನ್ನು ತಂದುಕೊಡುತ್ತೆ. ಇದರಿಂದ ನಾವು ಏನು ಮಾಡ್ತೀವಿ ಅಂದರೆ ಬದಲಾವಣೆಗಳ ದಿನಗಳನ್ನು ಇಲ್ಲಿಂದ ನಾವು ನಿರ್ಮಾಣವನ್ನು ಮಾಡ್ಕೊಳ್ತೀವಿ. ಏನು ಎಷ್ಟೇ ಬದಲಾವಣೆಗಳನ್ನು ಮಾಡಿಕೊಂಡ್ರೂ ಸಹ ಯಾವುದು ಸಲೀಸಾಗ ಅದು ಯಾವುದೂ ಆಗೋದಿಲ್ಲ. ಪ್ರಯತ್ನವೆಲ್ಲವೂ ಸಹ ಇರುತ್ತೆ. ನಮ್ಮ ವ್ಯಕ್ತಿತ್ವ ಬದಲಾವಣೆಗಳನ್ನು ಮಾಡ್ಕೊಳ್ತೇವೆ, ಮಾಡಿದ ತಪ್ಪುಗಳನ್ನು ಅರಿವಾಗುತ್ತೆ, ಅದರ ಬದಲಾವಣೆಗಳನ್ನು ಮಾಡ್ಕೊಳ್ತೀವಿ. ಯಾರ ಜೊತೆಯಲ್ಲಿ ಹೆಂಗಿರಬೇಕು, ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು, ಯಾರಿಂದ ಏನೇನು ಸಮಸ್ಯೆಗಳಾಯಿತು, ಇದೆಲ್ಲವೂ ಸಹ ಒಂದು ರೀತಿಯ ಮನೋಕಲ್ಪನೆಗಳನ್ನು ತಂದುಕೊಡುತ್ತೆ. ಕೊನೆಯ ಹಂತ ನಾನು ಏನೇನು ಮಾಡಬೇಕಾಗಿತ್ತು, ಏನೇನು ಮಾಡಿದೆ, ಏನಕ್ಕೆ ಹಿಂಗಾಯಿತು ಎನ್ನುವಂಥ ಎಲ್ಲ ಆಲೋಚನೆಗಳನ್ನು ತಿದ್ದುವಂತಹ ವಾತಾವರಣವನ್ನು ನಿರ್ಮಾಣವನ್ನು ಮಾಡುತ್ತೆ. ಅಂದರೆ ನಿಮ್ಮ ವ್ಯಕ್ತಿತ್ವವನ್ನು ತಿದ್ದುವಂಥ ವಾತಾವರಣವನ್ನು ಮಾಡುತ್ತೆ. ಅಹಮ್ಮನ್ನು ಅಳಿಸುತ್ತೆ. ಯಾರನ್ನ ವ್ಯವಹಾರಗಳನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ತೋರಿಸುತ್ತೆ. ಜೀವನದ ಶೈಲಿಗಳನ್ನು ತೋರಿಸುತ್ತೆ. ಜೀವನದಲ್ಲಿ ಏನೇನು ಆಗಬೇಕು ಅನ್ನೋದನ್ನು ತೋರಿಸುತ್ತೆ. ಇದೆಲ್ಲವೂ ಕೊನೆ ಹಂತದಲ್ಲಿ ತೋರಿಸುತ್ತೆ. ಟೋಟಲ್ಲಾಗಿ ಬಿಡುಗಡೆ ಆದ ನಂತರದಲ್ಲಿ ಒಬ್ಬ 7.5 ಮನುಷ್ಯ ಸಂಪೂರ್ಣ ಮನುಷ್ಯನಾಗಿ ಸಂಪೂರ್ಣವಾದಂತಹ ಒಂದು ಮನುಷ್ಯ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವಂತಹ ಸಂಪೂರ್ಣ ಪಾಠವನ್ನು ಕಳಿಸಿ ನಮ್ಮನ್ನು ಬಿಟ್ಬಿಡುತ್ತೆ 7.5 ಅನ್ನುವಂಥ ಶನಿಗ್ರಹ ಅನ್ನುವಂಥದ್ದು ಮನೆಯಲ್ಲಿ ಕುಟುಂಬದ ಒಬ್ಬ ಹಿರೀಕ ಇದ್ದ ಹಾಗೆ. ಕುಟುಂಬದಲ್ಲಿ ಹಿರೀಕನಿದ್ದಾಗ ನಮ್ಮ ತಪ್ಪುಗಳನ್ನು, ನಮ್ಮ ಒಪ್ಪುಗಳನ್ನು, ವ್ಯವಹಾರಗಳನ್ನು ಹೆಂಗೆ ತೀಡಿ ನಮ್ಮನ್ನು ಹೆಂಗೆ ಒಂದು ರೀತಿಯಲ್ಲಿ ಬೆಳೆಸ್ತಾರೋ ಆ ರೀತಿಯಲ್ಲಿ ಬೆಳೆಸುವಂತಹ ಒಂದು ಮನೆಯ ಯಜಮಾನನಾಗಿ ಶನಿಗ್ರಹ ಬರ್ತಾರೆ. ಶನಿಗ್ರಹ ಬಂದಾಗ ನಾವು ನಮ್ಮ ನಡವಳಿಕೆಗಳಲ್ಲಿ ಬದಲಾವಣೆಗಳನ್ನು ಕಾಣ್ಕೊಳ್ತೀವಿ. ಆದಷ್ಟು ಸಹ ಧರ್ಮ ಮಾರ್ಗದಲ್ಲಿ, ನಿಷ್ಠೆಯ ಮಾರ್ಗದಲ್ಲಿ ಪ್ರಾಮಾಣಿಕರಾಗಿದ್ದಾಗ 7.5 ಯಾವಾಗಲೂ ಸಹ ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ. ಯಾರು ನಾವು ಧರ್ಮವನ್ನು ಬಿಟ್ಟು ಅಧರ್ಮದಲ್ಲಿ ಸ್ವಲ್ಪ ನಡ್ಕೊಂಡಿರ್ತೀವೋ, ನಾವು ಸ್ವಲ್ಪ ಅಹಮ್ಮಲ್ಲಿರ್ತೀವೋ, ಸ್ವಲ್ಪ ಅಹಂಕಾರದಲ್ಲಿ ನಡ್ಕೊಳ್ತಿರ್ತೀವೋ, ದುಡ್ಡಿನ ಅಹಂಕಾರದಲ್ಲಿ ಇರ್ತೀವೋ, ಇದೆಲ್ಲವೂ ಸಹ ಆಗ ನಮ್ಮನ್ನು ಆ ಭಗವಂತ ತೀಡಿ ನೀನು ಮನುಷ್ಯ ಹಿಂಗೆಲ್ಲ ಬದುಕಬೇಕು, ಈ ರೀತಿಯಲ್ಲಿ ಬದುಕು ಅನ್ನುವಂಥ ಸನ್ಮಾರ್ಗವನ್ನು ತೋರಿಸಿ ಹೋಗ್ತಾನೆ. ಇದೇ ಶನಿಗ್ರಹ ಬದಲಾವಣೆ ಆಗುವಂಥದ್ದು ಈ 2027 3ನೇ ಹಂತವನ್ನು ನಾವೀಗ ನೋಡ್ತಾ ಇದ್ದೀವಿ. ಕೊನೆಯ ಹಂತದಲ್ಲಿದ್ದೇವೆ. ಕೊನೆಯ ಹಂತದಲ್ಲಿ ನಿಮಗೆ ಒಂದು ರೀತಿಯಾದಂಥ ಮನಕಲ್ಪನೆಯನ್ನು ಆದಂತಹ ವಾತಾವರಣಗಳಲ್ಲಿ ಏನೇನು ಮಾಡಬೇಕು ಅನ್ನುವಂಥ ವಾತಾವರಣಗಳನ್ನು ತಿಳಿಸ್ತಾ ಇದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಕುಂಭರಾಶಿಯವರು. ಶನಿಯ ಬದಲಾವಣೆ ಯಾವ ದಿನ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ನಮಸ್ಕಾರ.